ಕಾಂಗ್ರೆಸ್ ಲೀಡರ್ ಎಂವೈ ಘೋರ್ಪಡೆ ಇವತ್ತು ನಿಧನ ಆಗ್ಯಾರ. ಘೋರ್ಪಡೆ ಅವರಿಗೆ ಬಹಳ ದಿನದಿಂದ ಮೈಯಾಗ ಆರಾಮಿರಲಿಲ್ಲ. ಬೆಂಗಳೂರಿನ ಮಹಾವೀರ ಜೈನ ದವಾಖಾನೆಯೊಳಗ ಅವರಿಗೆ ಚಿಕಿತ್ಸೆ ಕೊಡಾಕತ್ತಿದ್ರು. ಆದ್ರೆ ಚಿಕಿತ್ಸೆಯಿಂದ ಏನೂ ಉಪಯೋಗ ಆಗಲಿಲ್ಲ. ಇವರು ಬಳ್ಳಾರಿ ಜಿಲ್ಲೆ ಸಂಡೂರು ಊರಿನವರು. ಘೋರ್ಪಡೆ ಅವರು ರಾಜಮನೆತನಕ್ಕೆ ಸೇರಿದವರು. ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಘೋರ್ಪಡೆ ಸಾಹೇಬರು ಮಂತ್ರಿಯಾಗಿ ಕೆಲಸ ಮಾಡ್ಯಾರ. ಹಲವು ಇಲಾಖೆಯ ಸಚಿವರಾಗಿ ಕೆಲಸ ಮಾಡ್ಯಾರ. ಘೋರ್ಪಡೆ ಅವರಿಗೆ 80 ವರ್ಷ ಆಗಿತ್ತು. ಸಂಡೂರ ಐರನ್ ಓರ್ ಕಂಪನಿ ಇವರ ಹೆಸರಿನಾಗೈತಿ. 1959ರಾಗ ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆ ಆಗಿದ್ರು. ಒಟ್ಟು ಇಲ್ಲಿ ಮಠ 7 ಸಲ ಅವರು ಕ್ಷೇತ್ರದಿಂದ ಗೆದ್ದು ಬಂದಾರ. ಇನ್ನ ರಾಜಕೀಯ ಬಿಟ್ರ ಒಳ್ಳೆ ಫೋಟೋಗ್ರಾಫರ್ ಆಗಿನೂ ಘೋರ್ಪಡೆ ಸಾಹೇಬ್ರು ಹೆಸರು ಮಾಡ್ಯಾರ. ಅಂತಾರಾಷ್ಟ್ರೀಯ ಮಟ್ಟದಾಗ ಮಾಸ್ಟರ್ ಆಫ್ ಫೋಟೋಗ್ರಾಫರ್ ಪ್ರಶಸ್ತಿ ಪಡೆದ ವಿಶ್ವದ ಮೊದಲ ವನ್ಯಜೀವಿ ಛಾಯಾಗ್ರಾಹಕ ಅಂತಾನೂ ಹೆಗ್ಗಳಿಕೆ ಪಡೆದಾರ. ಘೋರ್ಪಡೆ ಹೆಂಡತಿ 3 ಗಂಡು ಮಕ್ಕಳು ಮತ್ತು ಒಬ್ಬಾಕಿ ಮಗಳು ಸೇರಿದಂಗ ಭಾಳ ಮಂದಿ ಸಂಬಂಧಿಕರನ್ನ ದೋಸ್ತರನ್ನ ಬಿಟ್ಟು ಹೋಗ್ಯಾರ. ನಾಳೆ ಸಂಡೂರ್ನ್ಯಾಗ ಇವರ ಅಂತ್ಯಕ್ರಿಯೆ ನಡೀತದಂತ ಮನಿ ಮಂದಿ ಹೇಳ್ಯಾರ. ಇವತ್ತ ಸಿಎಂ ಸಾಹೇಬ್ರು ಕೊಪ್ಪಳ ಜಿಲ್ಲೆಗೆ ಬಂದಿದ್ರು. ಸಾವಯವ ಕೃಷಿ ಸಂವಾದ ಮುಗಿಸಿ ನೆರೆ ಸಂತ್ರಸ್ತರಿಗೆ ಒಟ್ಟು 395 ಆಸರಿ ಮನೆಗಳನ್ನು ಕೊಟ್ರು. ಇನ್ನ ಡೊಂಬ್ರಳ್ಳಿ ಊರಿಗೆ ಹೋಗಿ ಆನಂದ್ ರೆಡ್ಡಿ ಮನ್ಯಾಗ ಊಟ ಮಾಡಿದ್ರು. ಊರಿಗೆ ಬರ್ತಿದ್ದಂಗ ಸಿಎಂಗ ಆರತಿ ಎತ್ತಿ ಎತ್ತಿನ ಬಂಡ್ಯಾಗ ಸ್ವಾಗತ ಮಾಡಿದ್ರು. ಕೊಪ್ಪಳ ಎಲೆಕ್ಷನ್ ಆದ್ಮೇಲೆ ಇದೇ ಮೊದಲ ಸಿಎಂ ಸಾಹೇಬ್ರು ಕೊಪ್ಪಳಕ್ಕೆ ಬಂದಿದ್ರ. ರೈತರ ಜೊತೆಗೆ ಸದಾನಂದ ಗೌಡ ಸಾವಯವ ಕೃಷಿ ಸಂವಾದ ಮಾಡಿದ್ರ. ಅಷ್ಟೇ ಅಲ್ದ ಡೊಂಬ್ರಳ್ಳಿ ಊರ್ನಾಗ ರೈತ ಆನಂದ್ ರೆಡ್ಡಿ ಇಮ್ಮಡಿ ಮನೆಗೆ ಭೇಟಿ ಕೊಟ್ರು. ಊರಿಗೆ ಸಿಎಂ ಸಾಹೇಬ್ರು ಬರ್ತಿದ್ದಂಗ ಹೆಣ್ಮಕ್ಳು ಆರತಿ ಬೆಳಗಿ ಸ್ವಾಗತ ಮಾಡಿದ್ರು. ಎತ್ತಿನ ಗಾಡಿಯೊಳಗ ಸದಾನಂದ ಗೌಡ ಅವರನ್ನ ಮೆರವಣಿಗೆ ಮಾಡಿ ಆನಂದ್ ರೆಡ್ಡಿ ಮನೆಗೆ ಕರ್ಕೊಂಡು ಬರ್ಲಾಯ್ತು. ರೈತ ಆನಂದ್ ರೆಡ್ಡಿ ಮನೆಯವರು ಸಿಎಂ ಸಲುವಾಗಿ ನಮೂನಿ ಅಡ್ಗಿ ಮಾಡಿದ್ರು. ರೊಟ್ಟಿ ಬದನೆಕಾಯಿ ಪಲ್ಯ ಸೇರಿದಂಗ ಉತ್ತರ ಕರ್ನಾಟಕದ ರುಚಿನ ಸದಾನಂದ ಗೌಡ ಸವಿದ್ರು. ಇದಕ್ಕೂ ಮೊದಲ ಸಿಎಂ ಸಾಹೇಬ್ರನ್ನ ದಾಳಿಂಬೆ ಬೆಳೆಗಾರರು ಭೇಟಿ ಮಾಡಿ ಸಾಲ ಮನ್ನಾ ಮಾಡ್ರಿ ಅಂತ ಮನವಿ ಮಾಡಿದ್ರ. ಇದಕ್ಕ ನವೆಂಬರ್ 5ಕ್ಕ ಅಧಿಕಾರಿಗಳ ಜೊತೆ ಸಭೆ ಮಾಡಿ ತೀರ್ಮಾನ ಮಾಡ್ತೀನಿ ಅಂದ್ರು. ಆಮೇಲೆ ಜಿಲ್ಲಾಧಿಕಾರಿ ಆಫೀಸ್ನ್ಯಾಗ ಪ್ರಗತಿ ಪರಿಶೀಲನಾ ಸಭೆ ಮಾಡಿದ್ರು. ಡಿಸೆಂಬರ್ 5ಕ್ಕೆ ಅಂತ ಹೇಳಿದ್ರೆ 7-8ನೇ ತಾರೀಕಿಗೆ ನಾವು ಮೀಟಿಂಗ್ ಕರೆಯೋಣ. ನಾನು ಸ್ಟೇಟ್ ಲೆವೆಲ್ ನಮ್ಮ ಅಧಿಕಾರಿಗಳನ್ನು ಎಲ್ಲರನ್ನ ಕರೆಸ್ತೇನೆ. ಅದಕ್ಕೆ ನಮ್ಮ ಎಲ್ಲ MLAಗಳು ಕೂತ್ಕೊಂಡು ರಾಜ್ಯ ಸರ್ಕಾರದಿಂದ ಏನು ಮಾಡ್ಬೋದು ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡೋಣ. ಇದಕ್ಕೆ ಯಾಕಂತ ಹೇಳಿದ್ರೆ ಒಂದಷ್ಟು ನಾನು ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ನಿಂದಲೂ ಮತ್ತೊಂದರಲ್ಲೂ ಈಗಾಗಲೇ ನಮ್ಮ ಹಾರ್ಟಿಕಲ್ಚರ್ ಅಧಿಕಾರಿಗಳು ಹೇಳಿದ ರೀತಿಯಲ್ಲಿ ಎಲ್ಲ ವರದಿಗಳನ್ನು ಕಳಿಸ್ತೇನೆ. ಹಿರೇಸಿಂದೋಗಿ ಊರ್ನ್ಯಾಗ ನೆರೆ ಸಂತ್ರಸ್ತರಿಗೆ ಆಸರೆ ಮನೆಗಳನ್ನ ವಿತರಣೆ ಮಾಡಿದ್ರು. ಹಿರೇಸೊಂದಗಿ ಊರ್ನ ಮಂದಿಗೆ 395 ಮನೆಗಳನ್ನ, ನಂದಿಹಳ್ಳಿ ಊರ್ನ ಮಂದಿಗೆ 77 ಮತ್ತು ಗುಂಟೋಜಿ ಊರ್ನ ಮಂದಿಗೆ 473 ಮನೆಗಳನ್ನ ಸೇರಿದಂಗ ಒಟ್ಟು 395 ಮನೆಗಳನ್ನ ಸದಾನಂದ ಗೌಡರು ವಿತರಣೆ ಮಾಡಿದ್ರ. ದೊಡ್ಡೇಶ್ ಎಲಿಗಾರ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ. ಶ್ರೀಶೈಲ ಪೀಠಾಧ್ಯಕ್ಷರು ಲಿಂಗೈಕ್ಯ ಆಗ್ಯಾರ. ದಾವಣಗೆರೆಯಾಗ ಉಮಾಪತಿ ಪಂಡಿತಾರಾಧ್ಯ ಶ್ರೀಗಳು ಇವತ್ತು ಮುಂಜಾನೆ ವಿಧಿವಶ ಆದ್ರು. ಪೀಠದ ಆವರಣದಾಗ ನಾಳೆ 9 ಗಂಟೆಗೆ ಅಂತ್ಯಕ್ರಿಯೆ ನಡೀತದ. ರಾಜಕೀಯ ಮಂದಿ, ಮಠಾಧೀಶರು ಮತ್ತು ಬಹಳ ಮಂದಿ ಕಡಿ ಸರ್ತಿ ದರ್ಶನ ಪಡೆದ್ರು. ಪಂಚಪೀಠದಾಗ ಉಜ್ಜಯಿನಿ ಮಠ ಒಂದು ಹೆಂಗೋ ಹಂಗೇನೆ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯೊಳಗ ಇರೋ ಶ್ರೀಶೈಲ ಮಠನೂ ಒಂದು. ಇದರ ಪೀಠಾಧ್ಯಕ್ಷ ಉಮಾಪತಿ ಪಂಡಿತಾರಾಧ್ಯ ಶ್ರೀಗಳ ಮೈಯಾಗ ಹೋದ 1 ತಿಂಗಳಿಂದ ಆರಾಮಿರ್ಲಿಲ್ಲ. ಕಿಡ್ನಿ ಲಿವರ್ ತೊಂದರೆಯಿಂದ ಸ್ವಾಮಿಗಳು ಬಳಲ್ತಿದ್ರು. ಇವತ್ತು ಮುಂಜಾನೆ ಲಿಂಗೈಕ್ಯ ಆಗಾರ. ದಾವಣಗೆರೆ ಶ್ರೀಶೈಲ ಶಾಖಾ ಮಠದಾಗ ವಿಧಿವಶ ಆದ್ರ. ಶ್ರೀಗಳ ಪಾರ್ಥಿವ ಶರೀರನ ಭಕ್ತರ ದರ್ಶನಕ್ಕ ಇಡ್ಲಾಗೈತಿ. ಶ್ರೀಗಳು ಪೀಠದ 30ನೇ ಜಗದ್ಗುರು ಆಗಿ ಪೀಠಾರೋಹಣ ಮಾಡಿದ್ರು. ಮಹಾಸನ್ನಿಧಿಯವರು ಇವತ್ತು ಬೆಳಗ್ಗೆ 7:45 ಲಿಂಗೈಕ್ಯರಾಗಿ ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಬಹಳ ನೋವಿನಿಂದ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ.
ಈ ಒಂದು ಸಮಾಜಕ್ಕೆ ಇವತ್ತು ಭಾಳ ಒಬ್ಬ ನಷ್ಟವಾಗ್ತಾ ಇದೆ. ಒಬ್ಬ ಸಮಾಜ ನಾವು ಒಬ್ಬ ಜಗತ್ತುಗಳನ್ನು ನಾವು ಕಳ್ಕೊತಾ ಇದೆ. ಒಂದು ಸಮಾಜಕ್ಕೂ ಅನಾಥವಾಗಿದೆ. ದೈವಭಕ್ತ ಕೂಡ ಅನಾಥವಾಗಿದೆ. ಶ್ರೀಗಳು ಸಂಗಯ್ಯ ಮತ್ತು ಶಿವಲಿಂಗಮ್ಮ ದಂಪತಿಗೆ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿಯ ಕೊಟ್ಟಿದ್ರ. ಸಣ್ಣವ್ರು ಆದಾಗ ಅವ್ರ ಹೆಸರು ವೇದಮೂರ್ತಿ ಪದ್ಮರಾಜ ಸ್ವಾಮಿಗಳು ಅಂತಿತ್ತು. ಹುಟ್ಟೂರ್ನಾಗೇನೆ ಪ್ರೈಮರಿ ಸಾಲಿ ಮುಗಿಸಿದ್ರ. ಆಮ್ಯಾಲ ಹುಬ್ಬಳ್ಳಿಗೆ ಹೋದ್ರ. ಇನ್ನು ಹೆಚ್ಚಿಗೆ ಓದಾಕ ಕಾಶಿಗೆ ಹೋಗಿ ಸನ್ಯಾಸಿ ಸಂಸ್ಕೃತ ಪಾಠಶಾಲೆಯಿಂದ ಶಾಸ್ತ್ರಿ ಪರೀಕ್ಷೆ ಪಾಸ್ ಮಾಡಿದ್ರ. ಅಷ್ಟೇ ಅಲ್ದ ಕಾಶಿ ವಿವಿಯಿಂದ ಹಿಂದಿರುಗುವಾಗ MA ಪದವಿ ಪಡೆದ್ರು. ಯೋಗದಾಗನೂ ಶ್ರೀಗಳು ಪದವಿ ಪಡೆದಾರ. 1981ರಾಗ ಶ್ರೀಶೈಲ ಪೀಠಾಧ್ಯಕ್ಷರಾದ್ರ. ದೇಶದಾಗ 250ಕ್ಕೂ ಹೆಚ್ಚಿಗೆ ಶಾಖಾ ಮಠಗಳಿದಾವು. ಶ್ರೀಗಳ ಅಂತ್ಯ ಸಂಸ್ಕಾರದ ಬಗ್ಗೆ ಸ್ವಲ್ಪ ಗೊಂದಲಗಳು ಇದ್ವು. ಆದ್ರ ಸಣ್ಣ ಸ್ವಾಮಿಗಳು ಸಭೆ ಮಾಡಿ ನಾಳೆ ಅಂತ್ಯಕ್ರಿಯೆ ಮಾಡಾಕ ನಿರ್ಧಾರ ಮಾಡ್ಯಾರ. ದಾವಣಗೆರೆ ಪೀಠದ ಆವರಣದೊಳಗಾನೆ ಅಂತ್ಯಕ್ರಿಯೆ ಮಾಡೋದಾಗಿ ಸಣ್ಣ ಸ್ವಾಮಿಗಳು ಹೇಳ್ಯಾರ. ರಾಜಪ್ಪ ಸುತ್ತೂರು, ಸುವರ್ಣ ನ್ಯೂಸ್ 24/7 ದಾವಣಗೆರೆ.